ಡಿ ಬಾಸ್ ದರ್ಶನ್ ಸರ್ ಕೈಯಲ್ಲಿ ಈ ಫೋನ್ ನೀವು ನೋಡಿರ್ಬೋದು. ಇದೇ ಫೋನ್ ಇಟ್ಕೊಂಡು ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅವರು. ಇದು ಹುವೈನ ಮೇಟ್ XT ಅಂತೇಳ್ಬಿಟ್ಟು 3 ಲಕ್ಷದ ಫೋನ್ ಅಂತ ಹೇಳಿದರೆ ನೀವು ಇದು ನಂಬ್ತೀರಾ? ನಂಬಲೇಬೇಕು. ಇದು 16 GB 1 TB ವೇರಿಯಂಟು ನಾವು ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು. ಇದರಲ್ಲಿ 250 GB ಕೂಡ ಬರ್ತದೆ, ಹಾಗೆ 512 GB ಕೂಡ ಬರ್ತದೆ. ಇದರ ಫುಲ್ ಎಕ್ಸ್ಪೀರಿಯನ್ಸ್, ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸ್ ನೀವು ವಿಡಿಯೋ ತನಕ ನೋಡಿ ಎಲ್ಲ ಕೂಡ ಇನ್ ಡೀಟೇಲ್ಡ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ಬೋದು, ಮೊದಲಿಗೆ ಫೋನ್ ನೋಡ್ಲಿಕ್ಕೆ ಸಿಗ್ತದೆ. ಈ ಫೋನ್ನ ನೀವು ನೋಡ್ತಾ ಇದ್ರೆ ಯಾವುದೋ ಒಂದು ಟ್ಯಾಬ್ ಥರ ಇದೆ ಅಂತ ಅಂದ್ಕೊಳ್ಬೋದು. ಇದು ಖಂಡಿತವಾಗಿ ಟ್ಯಾಬ್ ಅಲ್ಲ, ಇದು ಹುವೈನ ಮೇಟ್ XT. ಇದು ಇನ್ನು ಇಂಡಿಯಾದಲ್ಲಿ ಕೂಡ ಲಾಂಚ್ ಆಗಲಿಲ್ಲ, ಇದು ಇಂಪೋರ್ಟೆಡ್ ಮಾಡಿರುವಂಥದ್ದು. ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು. ತುಂಬ ಸ್ಲಿಮ್ ಇದೆ. ಇದು ಝಡ್ ಫೋಲ್ಡ್ ಟೈಪಲ್ಲಿ ಇದು ಫೋಲ್ಡ್ ಆಗ್ತದೆ. ನಮಗೂ ಕೂಡ ಫಸ್ಟ್ ಕನ್ಫ್ಯೂಷನ್ ಇತ್ತು ಹೇಗೆ ಫೋಲ್ಡ್ ಮಾಡಬೇಕಂತ. ಇದು ನೋಡ್ಬೋದು, ಝಡ್ ಫೋಲ್ಡ್ ಥರ ಇದು ಫೋಲ್ಡ್ ಆಗ್ತದೆ, ಝಡ್ ರೀತಿಯಲ್ಲಿ. ಇದರ ಆಪ್ಷನ್ ಹೇಳಲಿಕ್ಕೆ ಬಂದರೆ ತುಂಬಾ ಇದೆ. ಇದು ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಈ ವಿಡಿಯೋದಲ್ಲಿ ಸಾಧ್ಯ ಇಲ್ಲ, ಅಷ್ಟು ಆಪ್ಷನ್ಸ್ ಇದರಲ್ಲಿ ಬರ್ತದೆ ನೋಡಲಿಕ್ಕೆ. ಇದು 5600 mAh ಬ್ಯಾಟ್ರಿಯೊಂದಿಗೆ ಬರ್ತದೆ. ಹಾಗೆ ಈ ಬಾಕ್ಸ್ ಒಳಗಡೆ ಏನೆಲ್ಲ ಇದೆ ಅಂತ ತಿಳಿಸ್ಕೊಡ್ತೀನಿ. ನೋಡ್ಬೋದು, ಮೊದಲಿಗೆ ಇದರಲ್ಲಿ ಬಾಕ್ಸಲ್ಲಿ 66 ವೋಲ್ಟು ಚಾರ್ಜರ್ ನೋಡ್ಲಿಕ್ಕೆ ಸಿಗ್ತದೆ. ನೋಡ್ಬೋದು, ಅನ್ಬಾಕ್ಸಿಂಗ್ ಮಾಡ್ತದೆ. ಏನಂದರೆ ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸೇ ಅದು ಒಂದು ಹೇಳಲಿಕ್ಕೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡ್ಬೋದು, 66 ವೋಲ್ಟು ಫಾಸ್ಟ್ ಚಾರ್ಜಿಂಗ್ ಇದರಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಹಾಗೆ ನಾವು ಅದರ ಮಿಡ್ಲಲ್ಲಿ ಏನಾದರೂ ಒಂದು ಇರ್ಬೋದಂತ ಅಂದ್ಕೊಂಡಿದ್ವಿ ಮೊದಲ ಸಲ ಅನ್ಬಾಕ್ಸಿಂಗ್ ಮಾಡ್ತಿದ್ವಿ, ಅದಕ್ಕೋಸ್ಕರ ನಾವು ಕೂಡ ಕನ್ಫ್ಯೂಷನ್ ಆಗಿದ್ವಿ. ನೋಡಬೇಕಾದ್ರೆ ಇದರಲ್ಲಿ ಒಂದು ಪ್ರೀಮಿಯಂ ಬ್ಯಾಕ್ ಕೇಸ್ ನೋಡ್ಲಿಕ್ಕೆ ಸಿಗ್ತದೆ. ಲೆದರ್ಡ್ ಫಿನಿಶಿಂಗ್ ಇದೆ ಬ್ಯಾಕ್ ಸೈಡು, ವಿತ್ ಸೈಡಲ್ಲಿ ಹಾರ್ಡ್ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿದ್ದಾರೆ. ಅನ್ಬಾಕ್ಸಿಂಗ್ ಅಂತೂ ಎಕ್ಸ್ಪೀರಿಯನ್ಸ್ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಅನ್ಬಾಕ್ಸ್ ಎಕ್ಸ್ಪೀರಿಯನ್ಸ್ ಆಗಿದೆ. ಇದು ಡೈರೆಕ್ಟ್ ಕಸ್ಟಮರೇ ಅನ್ಬಾಕ್ಸಿಂಗ್ ಮಾಡಿರೋದು. ನೀವು ನೋಡ್ಬೋದು, ವಿತ್ ಸ್ಟ್ಯಾಂಡ್ ಲೆದರ್ ಕವರ್ ಬರ್ತದೆ. ಇದರಲ್ಲಿ ಹಿಂದೆಗಡೆ ಕೂಡ ಒಂದು ಸ್ಟ್ಯಾಂಡ್ ರೀತಿಯಲ್ಲಿ ಕೊಟ್ಟಿರ್ತಾರೆ ಇದನ್ನು. ಹಾಗೆ ಇದರ ಪರ್ಫಾರ್ಮೆನ್ಸಿಗೆ ಬಂದರೆ ಇದು 66 ವೋಲ್ಟಲ್ಲಿ ಫಾಸ್ಟ್ ಚಾರ್ಜಿಂಗ್ ಯೂಸ್ ಆಗ್ತದೆ. ಹಾಗೆ ವೈರ್ಲೆಸ್ಸಲ್ಲಿ 50 ವೋಲ್ಟ್ ಚಾರ್ಜರ್ ಯೂಸ್ ಆಗ್ತದೆ. ಹಾಗೆ ಬ್ಯಾಕ್ ಕ್ಯಾಮರಾ ಬಂದುಬಿಟ್ಟು 50 MP, ಹಾಗೆ 12+12 MP. ಹಾಗೆ ಫ್ರಂಟ್ ಕ್ಯಾಮರಾ ಬಂದುಬಿಟ್ಟು ಇದರಲ್ಲಿ 8 MP. ಅದರಲ್ಲಿ ಸೋನಿಕ್ ಟೆಲಿಫೋಟೋ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಕ್ಯಾಮರಾ ಕ್ಲಾರಿಟಿ ನೀವು ನೋಡ್ಬೋದು, ತುಂಬ ಅಮೇಝಿಂಗ್ ಅಂತ ಹೇಳ್ಬೋದು. ಕ್ಲಾರಿಟಿ ವೈಸ್ ಮಾತಾಡಲಿಕ್ಕಿಲ್ಲ. ಈ ಒಂದು ಫಂಕ್ಷನ್ ಆಗಲಿ, ಒಂದು ಪ್ರೋಗ್ರಾಮ್ ಆಗಲಿ, ಯಾವುದೇ ಅಟೆಂಡ್ ಮಾಡಲಿಕ್ಕಿದ್ರೆ ಎಲ್ಲರೂ ನಿಮ್ಮ ಕಡೆ ತಿರುಗಿ ನೋಡಬೇಕು, ಆ ರೀತಿ ಎಕ್ಸ್ಪೀರಿಯನ್ಸ್ ಇದೆ ಈ ಫೋನಲ್ಲಿ. ಅದರ ಕ್ಯಾಮರಾ ಕ್ಲಾರಿಟಿ ನೀವು ನೋಡ್ತಾ ಇರ್ಬೋದು. ಅದರ ಬಾಕ್ಸ್ ಇದೆ, ಫೋಟೋ ನಾವು ತೆಗಿತಾ ಇದ್ದೇವೆ. ಹಾಗೆ ಇದರಲ್ಲಿ ಕಿರಿನ್ 9010 ಸಾಫ್ಟ್ವೇರನ್ನು ಕೊಟ್ಟಿದ್ದಾರೆ, ಪ್ರೊಸೆಸರನ್ನು ಕೊಟ್ಟಿದ್ದಾರೆ, 16 GB ರ್ಯಾಮನ್ನು ಕೊಟ್ಟಿದ್ದಾರೆ. 6.4 ಇದು ಫ್ರಂಟ್ ಡಿಸ್ಪ್ಲೇ ಬರ್ತದೆ. ಹಾಗೆ ಇದು ಓಪನ್ ಮಾಡಿದರೆ 10.2 ಇಂಚಸ್ ತನಕ ಇದು ಡಿಸ್ಪ್ಲೇ ನೀವು ಎಕ್ಸ್ಪೆಂಡ್ ಮಾಡ್ಬೋದು. ಒಂದು ಟ್ಯಾಬ್ಲೆಟ್ ರೀತಿ ಇದನ್ನು ನೀವು ಕೂಡ ಯೂಸ್ ಮಾಡ್ಬೋದು. ಇದು 240 GHz ರಿಫ್ರೆಶ್ ರೇಟ್ ಒಂದಿಗೆ OLED ಸ್ಕ್ರೀನನ್ನು ಇದು ಕೊಟ್ಟಿದ್ದಾರೆ. 90 GHz ಇಂದ 240 GHz ತನಕ ಇದರ ರಿಫ್ರೆಶ್ ರೇಟ್ ಬರ್ತದೆ. ಇದರ ಟಚ್ ಎಕ್ಸ್ಪೀರಿಯನ್ಸ್ ಕೂಡ ಅಮೇಝಿಂಗ್ ಅಂತ ಹೇಳ್ಬೋದು. ಇದರ ಫ್ರಂಟ್ ಕ್ಯಾಮರಾ ಕೂಡ ನೀವು ಕ್ವಾಲಿಟಿ ನೋಡ್ತಾ ಇದ್ದೀರಾ. ಇದರಲ್ಲಿ ಡ್ಯುಯಲ್ ಕ್ಯಾಮರಾ ಮೋಡ್ ಇರ್ತದೆ, ನೀವು ಫ್ರಂಟಲ್ಲಿ ಕೂಡ ತೆಗಿಬೋದು, ಬ್ಯಾಕಲ್ಲಿ ಕೂಡ ತೆಗಿಬೋದು. ಇದು ಸೂಪರ್ ಫಾಸ್ಟ್ ಚಾರ್ಜಲ್ಲಿ ಆಗ್ತದೆ. ಇದರ ಬ್ಯಾಕ್ ಡಿಸೈನ್ ನೋಡ್ಬೋದು, ಸ್ಲೀಕ್ ಆ್ಯಂಡ್ ಸ್ಲಿಮ್ ಸ್ಟೈಲಿಶ್ ಫೋನು. ಇಂಥದ್ದೇ ವಿಡಿಯೋಸ್ಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ, ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ನೀವು ಫಾಲೋ ಮಾಡಿಕೊಳ್ಳಿ. ಇಂಥದ್ದೇ ನಾವು ಶಾರ್ಟ್ಸ್ ವಿಡಿಯೋಗಳು ಕೂಡ ಹಾಕ್ತಾ ಇರ್ತೀವಿ. ನಮಗೆ ಇದೇ ರೀತಿ ಸಪೋರ್ಟ್ ಮಾಡಿ. ಹಾಗೆ ಈ ಫೋನ್ನ ನಿಮಗೆ ಏನು ಇಷ್ಟ ಆಯ್ತು ಅಂತ ನಮಗೆ ಕಮೆಂಟ್ ಮಾಡಿ. 3 ಲಕ್ಷ ಕೊಟ್ಟಾದರೂ ಈ ಫೋನನ್ನು ಬೈ ಮಾಡಿಯೇ ಮಾಡ್ತೀನಿ ಅನ್ನೋ ಫ್ರೆಂಡ್ಗೆ ಶೇರ್ ಮಾಡಿ. ಹಾಗೆ ನಮಗೆ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.